ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ನೋಡಿದ್ರೆ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಇನ್ನೂ ಸ್ನಾನ ಮಾಡಿಲ್ಲ, ಯಾಕಂದ್ರೆ ನದಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈ ರೂಮಿಂದ ಇವಾಗ ವಿದಾಯ ಹೇಳೋ ಟೈಮು. ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೆಂಗೋ ನಿನ್ನೆ ದೇವ್ರ ದರ್ಶನ ಮುಗಿಸ್ಬಿಟ್ಟಿದ್ದೀವಿ. ಅದಕ್ಕಿಂತ ಇವಾಗ ಹೋಗು ಟಿಫನ್ ಮಾಡಿಕೊಂಡು ಅಲ್ಲಿಂದ ಸ್ನಾನ ಮಾಡಿಕೊಂಡು ಸ್ನಾನ ಇಲ್ಲಿ ಮಾಡ್ತೀನೋ ಇಲ್ಲಾಂದ್ರೆ ಯಾವ್ದು ಮಚ್ಚ ಹೆಸರು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟು ಮಾಡ್ತೀನಿ. ಇವಾಗ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ ಮಾಡಿಲ್ಲ. ಲೆಟ್ಸ್ ಗೋ, ಕಮ್ ಹೋಗೋಣ, ಬನ್ನಿ ಹೋಗೋಣ ನೋಡಿ ಹೋಗೋಣ. ನಮ್ಮ ಮಚ್ಚ ಅವನು ಆಲ್ರೆಡಿ ರೆಡಿಯಾಗಿ ಆಚೆ ಇದ್ದಾನೆ. ಇವಾಗ ನೋಡಿದ್ರೆ ಲಾಕ್ ಹಾಕ್ಬಿಟ್ಟಿದ್ದ ಅವಾಗಲೇ. ಎಲ್ಲ ಕಡೆನೂ ಲಾಕ್ ಹಾಕ್ತಾನೆ. ಅರ್ಜೆಂಟ್ ಬರ್ತಾನೆ ಗೊತ್ತು ನನ್ನ ಮಗ. ಹೋಗೋಣ ನಡಿಯೋ. ರೂಮ್ ಖಾಲಿ ಮಾಡಿರೋದಕ್ಕೆ ಇದನ್ನ ರಿಸೆಪ್ಷನ್ ಕೊಡೋಕೆ ಹೇಳಿದ್ದಾರೆ. ಇದನ್ನ ಕೊಡಬೇಕು. ಕೀ ಅಲ್ಲೇ ಇಸ್ಕೊಂಡ್ಬಿಟ್ರು ಅಕ್ಕನೇ. ಇಲ್ಲಿಂದ ಹೋಗ್ಬೇಕು, ಅಷ್ಟು ಜನ ಕಾಯ್ತವ್ರೆ ರೂಮ್ಗೆ. ನಾವು ಹೋಗಿ ರೂಮ್ ಕೊಟ್ಬಿಟ್ಟು ಇಲ್ಲಿಂದ ಹೊರಡುವ ಸಮಯ. ಇಲ್ಲೇ ಹೆಂಗಿದೆ ನೋಡಿ, ಹಳೇದು ಆದರೆ ಇದು ತುಂಬ ಹಳೇದು. ಮುಂದೆ ಮಾತ್ರ ಪೇಂಟ್ ಮಾಡ್ಸವ್ರೆ. ಇವಾಗ ನೋಡಿದ್ರೆ ರೂಮು ಚೆಕ್ಔಟ್ ಮಾಡಿದ್ದಕ್ಕೆ ಜಸ್ಟ್ 50 ರೂಪಾಯಿ ತೊಗೊಂಡಿದ್ದಾರೆ ರೂಮ್ಗೆ. 50 ರೂಪಾಯಿ ವಾಪಸ್ ಕೊಟ್ಟರು. ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಊಟ ತಿನ್ಕೊಂಡು ನೋಡೋಣ ಏನು ಮಾಡೋದು ಅಂತ. ನಾನು ನಮ್ಮ ಅಪ್ಪಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ಮರ್ತೇ ಹೋಗ್ತಿದ್ದೆ. ಇವಾಗ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಒಂದು ವಿಷಯ ಕೇಳಬೇಕು. ಅದು ಕೇಳಿದಾದ್ಮೇಲೆ ಇಲ್ಲಿಂದ ಮುಂದುವರಿಯೋದು. ನೋಡಿ ಅಂಗಡಿ ಎಲ್ಲ ಐತೆ, ಆದರೆ ಏನೂ ಇಸ್ಕೊಂಡಿಲ್ಲ. ಎಷ್ಟು ದೇವಸ್ಥಾನಕ್ಕೆ ಓಡಾಡಿದ್ವಿ, ಏನೂ ಇಸ್ಕೊಂಡಿಲ್ಲ. ಸುಮ್ಮನೆ ತಿರುಗಾಡ್ತಾ ಇದ್ದೀವಿ. ಇವಾಗ ನೋಡಿದ್ರೆ ಕರೆಕ್ಟಾಗಿ ಅಂಗಡಿಯಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಟೀ ಕುಡಿಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಹೊರಟ್ಬಿಟ್ಟು ನದಿ ಕಡೆ ಹೋಗ್ತೀವಿ. ನದಿಯಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಡ ಮಚ್ಚ. ಇವಾಗ ನೋಡಿದ್ರೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಕಾಡ್ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಅದಾದಮೇಲೆ ನೋಡೋಣ ಎಲ್ಲಿ ಹೋಗೋದು ಅಂದ್ಬಿಟ್ಟು. ಸಡನ್ ಪ್ಲ್ಯಾನ್ಗಳು ಸಿಕ್ಕಾಬಿಟ್ಟು ಸಡನ್ ಪ್ಲ್ಯಾನ್ಗಳಾಗ್ತಾಯಿದೆ. ನೋಡೋಣ ಏನೇನಾಗುತ್ತೋ ಆಗಲಿ. ಅದೇ ಅನ್ಕೋತೀನಿ ಕಾರ್ ಮ್ಯೂಸಿಯಮ್ಮು. ಎಷ್ಟು ದೊಡ್ಡ ಗ್ಯಾರೇಜ್ ಗೊತ್ತಾ, ಅದು ಸಖತ್ ದೊಡ್ಡದಾಗಿದೆ. ಕಾಡು ಒಳಗಿಕ್ಕಿದ್ದಾರೆ. ಗೊತ್ತಿಲ್ಲದೆ ಬಚ್ಚಿಕ್ಕವ್ರು ಕಾರ್ಗಳನ್ನ. ಮೈಸೂರು ಕಾಲದ ಕಾರ್ಗಳೆಲ್ಲ ಇದೆಯಂತೆ ಇಲ್ಲಿ. ಇಲ್ಲೂ ಇದೆ, ಮತ್ತೆ ಮೈಸೂರು ರೋಡ್ ಹತ್ರ ಒಂದು ಇವಾಗ ಓಪನ್ ಮಾಡಿದ್ದಾರೆ, ಅಲ್ಲೂ ಕೂಡ ಇದೆ. ನೋಡ್ಬೋದು ವೆದರ್ ಹೇಗಿದೆ ಅಂದ್ಬಿಟ್ಟು. ಅದು ನೋಡೋಕ್ಕೆ ಒಂಥರ ಪ್ರಶಾಂತವಾಗಿದೆ ನಿಜವಾಗ್ಲೂ. ಇಲ್ಲಿ ನೋಡಿದ್ರೆ ವಿಡಿಯೋ ಮಾತ್ರ 10 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೋಡಿ ಹಳೆ ಕಾರ್ಗಳದು. ಒಬ್ರು ಟಿಕೆಟ್ ಬಂದ್ಬಿಟ್ಟು 10 ರೂಪಾಯಿ. ವಿಡಿಯೋ ನಾಟ್ ಅಲೌಡ್ ಅಂತೆ. ಆಚೆ ಮಾತ್ರ ಗಾಡಿಗಳು ನಿಲ್ಸೋರು, ಅದನ್ನ ಮಾತ್ರ ತೋರಿಸ್ಬೋದು. ಒಳಗೆ ಯಾವುದು ತೋರ್ಸೋಕ್ಕಾಗಲ್ಲ. ಈ ವಿಡಿಯೋ ಮಾಡೋಂಗಿಲ್ಲ, ಫೋಟೋ ಮತ್ತು ವಿಡಿಯೋ. ಹಳೆ ಕಾರ್ಗಳೆಲ್ಲ ಇದೆ. ಇಲ್ಲಿ ಮಾತ್ರ ಮಾಡ್ಕೊಳ್ಳಿ, ಆಚೆ ಮಾಡಬೇಡಿ ಅಂತ ಹೇಳಿದ್ರು. ಒಳಗೆ ಮಾಡಬೇಡಿ ಅಂದರು, ಅದಕ್ಕೆ ಒಳಗೆ ಮಾಡಲ್ಲ. ಆದರೆ ಕಾರ್ ಶೋರೂಮು ಕಾರ್ ಮ್ಯೂಸಿಯಂ ಒಳಗೆಲ್ಲ ಹೋಗಿ ಬಂದ್ಬಿಟ್ಟು ನೋಡಿದ್ವಿ. ಕರೆಕ್ಟಾಗಿ 50 ಕಾರ್ ಇದೆ. 50 ಕಾರಲ್ಲೂ ಎಲ್ಲ ಕಾರ್ಗಳು ರನ್ನಿಂಗಲ್ಲಿ ಇದೆಯಂತೆ. ವಾರಕ್ಕೆ ಒಂದಿಲ್ಲ ಅಂದರೆ 2 ಟೈಮು ಸ್ಟಾರ್ಟ್ ಮಾಡ್ತಾರಂತೆ. ಫ್ರೈಡೇ, ಯಾವ ವಾರ ಹೇಳಿದ್ರು? ವೆಡ್ನೆಸ್ಡೇ, ಟ್ಯೂಸ್ಡೇ, ಫ್ರೈಡೇ ಅಂತೆ. ಇವತ್ತು ವೆಡ್ನೆಸ್ಡೇ, ಆದರೆ ಇವತ್ತು ಚಾನ್ಸ್ ಇಲ್ಲ. ಫ್ರೈಡೇ ಮಾಡ್ಬೋದೇನೋ ಅವ್ರಿಗೆ. ಮೀನ್ಸ್ 1 or 2 ಟೈಮ್ಸ್ ಮಾಡ್ತಾರಂತೆ. ಸಖತ್ತಾಗಿತ್ತು ಕಾರ್ದು. ಇಲ್ಲಿ ನೋಡಿದ್ರೆ ಏರೋಪ್ಲೇನ್ ಅದೆಲ್ಲ ನಿಂತೈತೆ ಭಾರಿಯಾಗಿ. ಹಿಂಗೆ ಹಿಡ್ಕೊಂಡಿದ್ದೆ, ಅದಕ್ಕೆ ಕಾಣಿಸ್ತೈತೆ. ಇವನ್ನ ಇಗ್ನೋರ್ ಮಾಡಿ, ಕಾಣಿಸ್ತಾ ಇಲ್ಲ ಅಂತ. ಸರಿ, ನೋಡಿದ್ರೆ ಅಲ್ಲಿ ಕಾರ್ ಶೋರೂಮಿಂದ ಹಿಂಗೆ ಬಂದರೆ ಆನೆಗಳು ನೋಡೋಕೆ ಬಿಡ್ತಾರೆ. ಶಿವಾನಿ ಚಿಕ್ಕ ಆನೆ ನೆನ್ನೆ ತೋರಿಸಿದ್ನಲ್ಲ, ಆ ಆನೆನೂ ನೋಡೋಕೆ ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ನೋಡೋಕೆ ಸಿಕ್ಕಿದ್ರೆ ಅವನು ನೋಡ್ಕೊಂಡು ಹೋಗೋಣ. ಇವಾಗ ಹೀಗೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಸಕ್ಕತ್ತಾಗಿದೆ. ಬಾರಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡೋಣ. ಏನು ಇವಾಗ ಇಲ್ಲಿಗೆ ಹೋಗ್ತಾ ಇರೋದು ನೋಡೋಕ್ಕೆ. ವೇ ಟು ಎಲಿಫೆಂಟ್ ವಾಚ್ ಸೀನ್. ಮತ್ತು ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಚಂದ್ರನಾಥ ಅಂದ್ಬಿಟ್ಟು. ಚಂದ್ರನಾಥ ದೇವಸ್ಥಾನಕ್ಕೂ ಹೋಗ್ತಾಯಿದ್ರೆ ಹೋಗೋಣ. ಹಳೇ ಕಾಲದ ಮನೆ ಥರ ಇದೆ, ಚೆನ್ನಾಗಿದೆ ಮನೆ ಕೂಡ. ನೆಕ್ಸ್ಟ್ ಲೆವೆಲ್ ಆಗಿ ನಾನೇ ಎಕ್ಸ್ಪ್ಲೋರ್ ಇದೆ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಇಷ್ಟೊಳಗೆಲ್ಲ ಯಾವತ್ತೂ ಬಂದಿದ್ದಿಲ್ಲ ನಾನು. ಬಂದರೆ ಅಲ್ಲಿ ರೂಮ್ವರೆಗೂ ಅಷ್ಟೇ. ಅದು ನಮ್ಮ ಅಪ್ಪ ಅಮ್ಮ ಜೊತೆ ಬಂದಾಗೆ, ಆ್ಯಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ. ಆ್ಯಕ್ಸಿಡೆಂಟ್ ಆದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಮಗಿಂತ ಮುಂಚೆ ಹೋಗ್ಬಂದ್ಬಿಡೋದು. ನೀವೇನೋ ಹೋಗೋದು, ನಾನು ಹೋಗ್ತೀನಿ ಅಂದ್ಬಿಟ್ಟದು. ನೋಡಿ ಅದು ಅಲ್ಲ, ಆವಾಗಲೇ ಅಲ್ಲಿತ್ತು. ರನ್ನಿಂದ ಮೌಂಟೇನ್ ಬರ್ತೈತಿ ಇವಾಗ. ಯಾಕೋ ಅದನ್ನ ಕೆಣಕ್ತಾ ಇದೆಯಾ ಸುಮ್ಮನೆ?
ನೋಡಿ ಬಂದ. ಓ ಫುಲ್ಲು ಮಣ್ಣಲ್ಲಿ ಫುಲ್ ಸ್ನಾನ ಆಗಿದೆ ಅವ್ರದ್ದು. ಆಟ ಆಡ್ಕೊಂಡು ಫುಲ್ಲು ಮಣ್ಣುಗಳೆಲ್ಲ ಇರ್ಲಾಡ್ಕೊಂಡು ಭಾರಿಯಾಗಿದೆ. ಬಂದ್ಬಿಟ್ವಿ ಲಾಸ್ಟಲ್ಲೂ ಆನೆ ನೋಡೋಕ್ಕೆ. ಆನೆ ನೋಡೋಕ್ಕೂ ಬಂದಿದ್ದೀವಿ. ಆನೆನ ನಿನ್ನೇನು ಅಲ್ಲಿ ನೋಡಿದ್ದು, ಇವತ್ತು ಆಲ್ರೆಡಿ ಗಬ್ಬೆದು ಹೋಗೈತೆ. ತೊಳಿತಾರೇನೋ ತಿರ್ಗಾ. ಇಲ್ಲಿಂದ ಹೊರಟಿದ್ದೀವಿ. ಹೊರಟ್ಬಿಟ್ಟು ವಿಡಿಯೋ ಎಲ್ಲ ಸಕ್ಕದಾಗಿ ಬಂದೈತೆ. ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಆಲ್ರೆಡಿ ನೋಡಿರ್ತೀರ ವಿಡಿಯೋನ. ಇಲ್ಲಿಂದ ಹೊರಡೋದು. ಹೊರಟ್ಬಿಟ್ಟು ಇವಾಗ ಯಾವ ಕಡೆ ಪ್ರಯಾಣ ಅಂತ ಗೊತ್ತಿಲ್ಲ, ನೋಡೋಣ ಮುಂದುವರಿಯೋಣ. ಏನಂತೆ ಮಕ್ಕ? ಏನಂದರೆ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಿ ಜಾರ್ತಾ ಇದೆ. ನೋಡ್ಬೋದು ರೋಡ್ ಹೇಗಿದೆ ಅಂದ್ಬಿಟ್ಟಿದ್ವಿ. ವೀಕೆಂಡ್ ಸ್ವಲ್ಪ ಜಾರುತ್ತೆ, ನಾವು ನೋಡ್ಕೊಂಡು ಹುಷಾರಾಗಿ ನಡೀಬೇಕು. ಸಿಕ್ಕಾಪಟ್ಟೆ ನಿನ್ನೆಗಿಂತ ಇವತ್ತು ಆಕ್ಟಿವ್ ಆಗಿತ್ತು. ಅದೇನಂದ್ರೆ ಮಣ್ಣಾಗಿದೆ ಒಂದು ಸ್ವಲ್ಪ ಅಷ್ಟೇ, ಫ್ರೀ ಆಗಿದೆ ರೋಡಲ್ಲಿ ಎಳಿತಾ ನೋಡಿ ಸೌಂಡು. ಅದು ಇವಾಗ ಹೋಗೋ ಟೈಮ್ ಏನೋ, ಅದಕ್ಕೆ ಈ ಕಾಡೊಳಗೆ ಕರ್ಕೊಂಡು ಹೋಗ್ತಾರೆ ಅನ್ಕೋತೀನಿ. ಏನು ಆ ಆನೆಗಳನ್ನ ಇಲ್ಲ ಹಿಂಗೆ ಕರ್ಕೊಂಡ್ ಬರೋದು ಅವರು. ಹಿಂಗ್ ಕರ್ಕೊಂಬರಲ್ಲ ಅಂತ ಕಾಡೊಳಗೆ ಕರ್ಕೊಂಡು ಹೋಗ್ಬೇಕು ಅಂತ. ಕಾಡೊಳಗೆಲ್ಲ ಜಾಗ ಅಲ್ಲೇ ಹಿಂಗೆ ಹೋಗೋದು. ಇವಾಗ ನೋಡಿದ್ರೆ ಅಲ್ಲಿಂದ ಇವಾಗ ಆಟೋ ಮಾಡ್ಕೊಂಡಿದ್ವಿ. ಇಲ್ಲಿಂದ ನದಿ ಹತ್ರ ಹೋಗ್ತಾ ಇದ್ವಿ. ನದಿಗೆ ಹೋಗ್ಬಿಟ್ಟು 100 rupees ಆಗುತ್ತೆ ನದಿಗೆ. ಅದೇನಾಗ್ತಾ ಇಲ್ಲ, ಅದಕ್ಕೋಸ್ಕರ ತುಂಬ ದೂರ ಇರ್ತಾರೆ, 2.5 ಕಿಲೋಮೀಟರ್ ಬೇಕಾಗಿತ್ತು. ಅದಕ್ಕೆ ಸರಿ ಆಯಿತು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನದಿವರೆಗೂ ಹೋಗೋಣ. ನದಿ ರೂಟ್ ಅಲ್ಲೋ ಸುಬ್ರಹ್ಮಣ್ಯ ಹೋಗೋದು, ಇಲ್ಲ ಈ ಕಡೆ ಸ್ಟ್ರೈಟಾ? ಅದೇ ನದಿ ರೂಟ್ ತಾನೆ. ಇವಾಗ ಸುಬ್ರಹ್ಮಣ್ಯಕ್ಕೆ ಬೇರೆ ಹೋಗ್ಬೇಕು ನಾವು. ಇಲ್ಲಿಗೆ ಬರಬೇಕು ಬಸ್ ಸ್ಟಾಪ್ಗೆ. ಬಸ್ ಸ್ಟಾಪಿಗೆ ಬಂದು ಇಲ್ಲಿಂದ ಹೊರಡಬೇಕು. ಸುಬ್ರಹ್ಮಣ್ಯ ರೂಟ್ ಅಲ್ವಾ ಆದ್ರೆ ಅದು? ಬಸ್ ಎಲ್ಲ ನೋಡಾಗಿ ನಮ್ದು ಯಾವ ಬಾಳಾಗ ಹೋಗೈತೆ ಅಂದ್ರೆ ಮಳೆಯಲ್ಲಿ ನೆನೀತಾ ಇದೀವಿ. 2 ಸಾವಿರ ಸ್ನಾನ ಮಾಡೋದಾಗೋಗೈತೆ. ಹೆಂಗ್ ಕೇಳಿಸ್ತೈತೋ ಗೊತ್ತಿಲ್ಲ, ಬಟ್ ನೋಡಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಬಟ್ಟೆ ತಗೊಳ್ಳೋಣ ನೀ ಚಪ್ಪಲಿ ಹಾಕ್ತೀನೋ ನಾನು ಕೆಟ್ಟದಾಗ ಬೈದ್ಬಿಡ್ತೀನಿ ನಾನು. ಮತ್ತೆ ಮಳೆ ಅಂದ್ರೆ ಬಲ ಇಷ್ಟ, ಗುಡ್ಗುಸ್ ಹಿಡ್ಲ ಅಂದ್ರೆ ಆಗಲ್ಲ, ಭಯ ನನಗೆ. ಬಾ ಹಿಡ್ಕೋ ಇದು ಹೋಗ್ ನೀನ್ ಯಾವ ನೋಡ್ ತೆಗೆ ಅನ್ನ ಬಿಡೆ. ಹಿಡ್ಕೊಳ್ಳೋ ಒಂದ್ ಸೆಕೆಂಡ್. ಹಾಕದೇ ಇಲ್ಲ. ಒಂದ್ ಸೆಕೆಂಡ್ ಹಿಡ್ಕೊಳ್ಳೋ. ನಾನು ಹಿಂಗೆ ವಿಡಿಯೋ ಹಾಕ್ತೀನಿ. ಹಾಕ್ ಬರಾಗಿಲ್ಲ ನನಗೆ. ನೀ ಕಮ್ಮಿ ಆಯ್ತು, ಬಾರೋ ಹಿಡ್ಕೊಳ್ಳೋ. ಬ್ಯಾಗ್ ಹಾಕೋರ್ಗು ಹಿಡ್ಕೊಳ್ಳಿ. ಆಫ್ ಮಾಡು. ಏನಾಯ್ತು ಅದ್ರ ನೀರು ನೀರು ಹೊಡಿತಾ ಇದೆ ನನಗೆ. ಅದನ್ನಲ್ಲ ಇವಾಗ ಯಾಕೆ ಹೇಳು. ಎಷ್ಟು ಚಟ ನೋಡಿ ನಮ್ಮಿಬ್ರಿಗೂ. ನಮ್ಮ ನೀರಲ್ಲಿ ಸಾಯ್ತು. ಅಚ್ಚಾ ಓಯ್ ಆನಲ್ಲ ಐತೆ ತಾನೆ. ಹಾಂ ಬಾವನ ಇಲ್ಲ ದೊಣ್ಣೆ ಕಡ. ಇಲ್ಲಿ ನಮ್ದೆ 100 ರೂಪಾಯಿ ಆಗ್ತೈತೆ ಬರ. ಇವಾಗ ನೀರು ಜಾಸ್ತಿ ಆಗೈತೆ ನೋಡು ಮಚ್ಚಲ್ಲಿ. ಅಲ್ಲೋಡಲ್ಲಿ ತುಂಬತೈತೆ ಅದು. ನೋಡಿ ನಿಮ್ಮ ಗಗನ್ ಏನ್ ಬಾಳ್ತಾವ್ ಲೋಪಾರು ಮಳೆಲೆ. ಹೈ ಯಾರ್ದು ರುದ್ರಾಕ್ಷಿ? ಅದೆಲ್ಲ ತೋರಿಸ್ಕೊಳಲ್ಲ ನೋಡೋ. ಮುಂಗಾರು ಮಳೆ ಏನು ಕೀಟೆ ಆಗಿರ್ಬೇಕು. ಅವಳಕ್ಕೆ ಬಾಲ್ಸು ಅಲ್ಲೋಗಿ ರೂಮ್ಗಳಲ್ಲಿ ಕ್ಲೀನಾಗಿ. ನಾನು ಹೆಂಗ ಸ್ನಾನ ಮಾಡ್ತೀರ ಆರಾಮಾಗಿದೆ ನನ್ನ ಮಗನೇ. ಕರೆಸ್ಬಿಟ್ಟು ನೀರಲ್ಲಿ ಆಡೋಣ ಬಂದ್ಬಿಟ್ಟು. ಮಳೇಲಿ ಕೂಡ
ಎರಡೆರಡು ರೌಂಡು ಫ್ರೆಶ್ ಆಗಿ ಹೋಗಿದ್ದೀವಿ ಬಾ. ಯಾರ ನೋಡ್ರಿ ನಮ್ಮ ತಿಕ್ಕ ನನ್ನ ಮಗ ಸ್ನಾನ ಮಾಡ್ಕೊಂಡು ಮಳೆ ನೆನ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡ್ ಬರ್ತಾರಲ್ಲ ಫೈರ್ ಏನ್ ವ್ಯೂ ಐತೆ ನೋಡೋ ಅಲ್ಲಿ ಭಾರಿ ಆಗೈತು. ಸ್ನ್ಯಾಪ್ ಹಾಕೋಣ ಅಂದ್ರೆ ಆಡೋದು ಮೊಬೈಲ್ ಮಳೆಗಡೆ ಇದ್ರಲ್ಲೇ ಸ್ನ್ಯಾಪ್ ಕೊಡ್ತೀನಿ ಇರೋ. ಭಾರಿ ಆಗೈತೆ ಅದು. ಅದ್ರ ಏನಂದ್ರೆ ಎಲ್ಲ ತಿಕ್ಕೊಂಡು ಹೋಗೋದೇ ಕಷ್ಟ. ಇವಾಗ ಐತಿ, ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದೈತಿ. ಇವಾಗ ನಮ್ಮಿಬ್ಬರದವ ನಮ್ಮನೆ ಇವಾಗ ತಿರುಗಾಡ್ದಾಗಲ್ಲ. ಅವ್ರು ನೋಡು ಅಲ್ಲಿ ಹೆಂಗ್ ಬಚ್ಚಿಕೊಂಡವ್ರು ಬಚ್ಚಿಕೊಂಡು ಅಲ್ಲ ಹೆಂಗಿದ್ರೆ ತಗ್ಲಾಕೊಂಡಿದ್ರು ಮಳೆಯಲ್ಲಿ. ಇನ್ನೇನಕ್ಕೆ ಭಯ? ಮೊನ್ನೆನಿದಾಯ್ತು ಎಲ್ಲ ಆಯ್ತು ನೋಡ, ಎಲ್ಲ ಆಯ್ತು. ಕೆಡ್ದಾಗ ಮಾತಾಡ್ಬಿಟ್ಟಿದ್ರು, ಕಟ್ ಮಾಡ್ಕೊಂಬಿಡು. ವಾಯ್ಸ್ ಓವರ್ ಹೆವಿ ಮಾತಾಡಿದೀವಿ ಬೇರೆ. ಅದೆಲ್ಲ ಹಾಕ್ಬಿಡ್ತೀನಿ, ಇಲ್ಲ ಅಂದ್ರೆ ಭಾರಿ ಆಗಿತ್ತು ತಾನೆ ಫೀಲ್ಸ್ ಆದರೆ. ಲೈಕು ಎರಡು ದಿನದಿಂದ ನೆಂದಿದ್ದಿಲ್ಲ, ಫುಲ್ ನೆಂದಿದ್ದೀವಿ ನೋಡಿ ಇವತ್ತು. ಸ್ವರ್ಗನೇ ನೋಡಿ ಗೈಸ್, ನೆನ್ಸಿಲ್ಲ ಅಂತಿದೆ, ಅದು ಫುಲ್ ನೆನ್ಸ್ಬಿಟ್ಟಿದ್ದೀನಿ ಬ್ಯಾಗ್ ಸಮೇತ. ನೆನ್ನೆ ಸಾಯ್ತಾ ಇದ್ದ ಅಜ್ಜಿ, ಇವನು ನೆನ್ಸಿಲ್ಲ ಲೋಪರ್ ಅಂದ್ಬಿಟ್ಟು. ಮಳೆಯಲ್ಲಿ ನಂದಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ನನಗೆ, ಅದಕ್ಕೆ ಇವಾಗ ನೋಡಿ ಸಾಯ್ತಾ ಇದೀವಿ ಮಳೆಯಲ್ಲಿ ಆರಾಮಾಗಿ. ಎಲ್ಲರೂ ನಮ್ಮನೆ ನೋಡ್ತಾವ್ರೆ. ಈಗ ನನ್ನ ಮಕ್ಕಳು ನೋಡಿ ಆರಾಮಾಗಿ ಬರ್ತವ್ರೆ. ನಮ್ಮ ನೋಡಿ ಹೊಟ್ಟೆ ಉರಿತಾ ಇರಬೇಕು. ಊರಿನ ದಗ ಜೋಗಿ ತಲೆ ಕಟ್ಕೊಳೋದು ಬೇಡ, ಅಲ್ಲಿ ರೂಮ್ ಐತೆ ಬಿಡು, ಆರಾಮಾಗಿ ಚೇಂಜ್ ಮಾಡ್ಕೊಂಡು ನಡಿ ಬೇಗ. ಇವಾಗ ಏನಕ್ಕೆ ಬರಲ್ಲ, ಆರಾಮಾಗಿ ನಿಂತ್ಕೊಳದ್ಲಿ. ಎಲ್ಲಿ ಹೋಗ್ತೀಯಾ ಮಳೆ ಮೇಲೆನೇ ಇರುತ್ತೆ. ಈಗ ನೆಂದಿದ್ಯಾ? ಹೆಂಗಿದ್ರು ನೆಂದಾಗಿದೆ ಇನ್ನೇನು. ಅದಕ್ಕೆ ಮಳೆ ಬಂದಿರೋದ್ರಿಂದ ನೋಡಿ ಅಲ್ಲಿ ನೀರು ಎಷ್ಟು ಫೋರ್ಸ್ ಇದೆ. ಹಾಗೆ ಅವಾಗಲೇ ಗೋಪುರದಲ್ಲಿ ಬಲಿ ಕಿಟ್ಕೆಟ್ಟಾಗಿ ಮಾತಾಡಿದೀವಿ. ಅದು ಜಾಸ್ತಿ ಇಗ್ನೋರ್ ಮಾಡ್ಬಿಡಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮಳೆ ಬರ್ತಾ ಇದಕ್ಕೆ ಇವನು ಹಂಗೆ ಮಾತಾಡ್ತಾ ಇದ್ದಿದ್ದು. ಇವನಿಂದ ನಾನು ನೆಂದಿರೋದು ನಾನೇ ನೆಂದಿರೋ ಕಾರಣ, ಯಾಕಂದ್ರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. 2 ದಿನದಿಂದ ಬಂದಿಲ್ಲ ಅಂತಲ್ಲ, ಇವಾಗ ಬಂದೈತೆ ನೋಡು ಅನ್ಬೋದು. ಭಾರಿ. ಇವಾಗ ನೋಡಿದ್ರೆ ಸ್ನಾನ ಎಲ್ಲ ಆಗಿ ಬಟ್ಟೆ ಎಲ್ಲ ತಗೊಂಡು ಹೊರಟಿದ್ದೀವಿ ಆಟೋದಲ್ಲಿ. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಕರೆಕ್ಟಾಗಿ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು ಅಂತ ನಾವಿಬ್ರು ರೆಡಿ ಆಗಿದ್ದೀವಿ. ತುಂಬಾ ರೋಡ್ನೆ ನಿಂತಿದೆ, ಬಟ್ಟೆ ಫುಲ್ ನಿಂತಿದೆ. ಒಂದೇ ಒಂದು ಜೊತೆ, ಅದು ಈ ಟೀ ಶರ್ಟ್ ಒಂದೇ ಒಂದು ನಿಂತಿಲ್ಲ, ಎಲ್ಲ ನಿಂತಿದೆ. ಈ ಚಡ್ಡಿ ಸಮೇತ ನಿಂತಿದೆ. ನಿಂದು ಬಚ ನಂದಿಲ್ಲಪ್ಪ. ಇದು ಎಲ್ಲ ಬಚಾವಾಗ್ಬಿಟ್ಟಿದೆ. ಇನ್ನೊಂದು ಶಾರ್ಟ್ಸ್ ಬೇರೆ ಬಚಾವಾಗ್ಬಿಟ್ಟೈತೆ. ಇರ್ಲಿ ಆದ್ರೆ ಗೋಪುರದಲ್ಲಿ ಹೇಳ್ತಿರಲ್ಲ, ಮಳೆಯಲ್ಲಿ ನೆಂದಿದೆ. ಕ್ರೇಜ್ ಅಂದ್ರೆ ಕ್ರೇಜು ನೆಕ್ಸ್ಟ್ ಲೆವೆಲ್ ಅದು. ಇಳ್ಕೊಂಡಿದೀವಿ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ನಾವು ನೋಡಿದ್ರೆ ನಾನು ತೊಂದರೆ ಇಲ್ಲ, ಹೊಸ ಕುಕ್ಕೆ ಅಂತ ಕರಿತವ್ರು, ಇವಾಗ ಕುಕ್ಕೆ ಅಂತ ಕರಿತವ್ರೆ. ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಬಸ್ ಹತ್ಕೊಂಡು ಎಸ್ಕೇಪ್ ಹೋಗೋಣ. ಅವತ್ತು ಕುಕ್ಕೆ ಬಸ್ಸು ಹುಡುಗಿರಿಂದ ಫುಲ್ ರಶ್ ಆಗಿದೆ, ಅದರಿಂದ ನಾವು ಅಲ್ಲಿ ಹೋಗ್ತಾ ಇಲ್ಲ ಆ ಬಸ್ಸಿಗೆ. ಮಚ್ಚನೋಗಿ ತಗ್ಲಾಕೊಂಡು ತಿರ್ಗಾ ಆಚೆ ಬಂದವನೆ. ಇದು ನಿಜವಾಗ್ಲೂ ಅಂದ್ರೆ, ಇದು ಜಗತ್ತು ಅಂದ್ರೆ. ಮಳೆಯಲ್ಲೂ ಮಲಗಿರ್ತಾರೆ ಭಾರಿ ಪಾಪ, ಅವ್ರಿಗೇನು ತೊಂದರೆ ನಾವು ಗೊತ್ತಿಲ್ಲ. ಹಾಗೆ ಇಲ್ಲಿಂದ ಹೊರಡೋಣ. ನೋಡಿದ್ರೆ ಸುಬ್ರಹ್ಮಣ್ಯ ಕರೆಕ್ಟಾಗಿ 63 ಕಿಲೋಮೀಟ್ರು. ಹಾಸನ್ ಬಂದ್ಬಿಟ್ಟು 120 ಕಿಲೋಮೀಟ್ರು. ಬೆಂಗಳೂರು ಬಂದ್ಬಿಟ್ಟು 300 ಕಿಲೋಮೀಟ್ರ್ ಇದೆ. ಇದೇ ರೂಟಲ್ಲೇ ಹೋಗ್ಬೇಕು. ಹೇಗಿದೆ ನೋಡಿ ರೂಟು, ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ನಾವು ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಸಂಕೇತಕ್ಕೋಸ್ಕರ ವೈಟಿಂಗ್. ಹೇಗೆ ಬಿಡ್ತಾ ಇದೆ ನೋಡಿ ಗಾಡಿಗಳು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಚೆನ್ನಾಗೈತಿ ನೋಡಿದ್ರೆ ಒಂದು ಜಗಳದ ನಂತರ ಟಿಕೆಟ್ಗಳು ಈಸ್ಕೊಂಡ್ಬಿಟ್ಟು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೋಡೋಣ
ನೋಡಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಬ್ರಹ್ಮಣ್ಯಗೆ ರೀಚ್ ಆಗುತ್ತಿದ್ದೇವೆ, ತಲುಪುತ್ತಿದ್ದೇವೆ. ಬಂತು ದೇವಸ್ಥಾನ, ಬಂತು ಬೆಟ್ಟ ಬಂತು. ಹೌದಾ? ಫೈನಲಿ ಧರ್ಮಸ್ಥಳ ಬಸ್ಸಿಗೆ ಬಂದು ಇಳಿಸಿದ್ದಾರೆ. ಇವಾಗ ಇಲ್ಲಿಂದ ಓಡೋದಷ್ಟೇ. ಇವಾಗ ನೋಡಿದ್ರೆ ಬಸ್ ಸ್ಟಾಪಿಂದ ನೋಡಿ ಅಲ್ಲೇ ಬಸ್ ಸ್ಟಾಪ್ ಇದೆ. ಹೀಗೆ ನಡ್ಕೊಂಡು ಹಾಗೋದ್ರೆ ದೇವಸ್ಥಾನ ಸಿಗುತ್ತೆ. ಬ್ಯಾಗ್ ಬಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀವಿ. ಸಂಖ್ಯೆ ತೆತ್ಕೊಂಡೋಗಿ ಇಕ್ಕದ. ನಾನು ಔಟ್ಫಿಟ್ ಚೇಂಜ್ ಆಗೋಗಿದ್ದೀನಿ. ತಿರ್ಗಾ ಪಂಚೆಗೆ ಬಟ್ಟೆ ನಿಂದೋಗಿತ್ತಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಒಳಗೆ ಚಡ್ಡಿ ಬಿಡಲ್ಲ. ಸೊ ಅದರಿಂದ ಪಂಚೆಗೆ ಆಗೋದೆ. ಹೀಗೆ ಹೋಗಿ ಆರಾಮಾಗಿ ಸೇರೋಣ ಆ ದೇವಸ್ಥಾನಕ್ಕೆ. ಇವಾಗ ಫಸ್ಟ್ ದೇವಸ್ಥಾನ ಸಿಗದೆ ಈ ದೇವಸ್ಥಾನ ಇದೆ, ರಂಕೇಶ್ವರ ಸನ್ನಿಧಾನ ಅಂದ್ಬಿಟ್ಟು, ರಕ್ತೇಶ್ವರ ಸನ್ನಿಧಾನ ಅಂದ್ಬಿಟ್ಟು. ಹಾಗೆ ಈಗ ಹೋದ್ರೆ ಎಲ್ಲಿ ದೇವಸ್ಥಾನ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬ್ರೋ. ನಾನು ಸಂಕೇತ ಅವಾಗ ಮಾರ್ಗದರ್ಶನಕ್ಕನಾಗಿದ್ದಾನೆ. ನನ್ನ ಕನ್ನಡ ವರ್ಡ್ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೆ, ಹಳೆಗನ್ನಡ ಟೈಪು. ಬಟ್ ಟ್ರೈ ಮಾಡೋದು ತಪ್ಪೇನಿದೆ ಅಲ್ವಾ ಬಚ್ಚ? ಹಾಂ. ಸೊ ಅದರಿಂದ ಇವಾಗ ಹಿಂಗೆ ನಡ್ಕೊಂಡೋಗಿ ದೇವಸ್ಥಾನ ಈ ಕಡೆನೇ ಅನ್ಕೋತೀನಿ. ನೋಡಿ ದೇವಸ್ಥಾನಕ್ಕೆ ರೂಟ್ ಅಲ್ಲೇ ಹಾಕೋರೆ, ಫಸ್ಟ್ ಅಲ್ಲೇ ಇದೆ. ಹಾಗೋಗ್ಬಿಟ್ರೆ ಆಗೋಯ್ತು. ವ್ಯೂ ನೋಡಿ ಹೇಗಿದೆ ಅಂದ್ಬಿಟ್ಟು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚಂದ ಉಂಟಲ್ಲ, ಸಿಕ್ಕಾಪಟ್ಟೆ ಚಂದವಾಗಿದೆ. ನೀವು ನಾನು ನೋಡ್ಬೋದು. ನಾನು ಹಿಂಗೆ ತಿರ್ಕೋತೀನಿ ವ್ಯೂ ಬೇಕಾದರೆ. ನಾನು ವ್ಯೂ ಲೊಕೇಶನ್ ಬೇಕಾದರೆ ಹಿಂಗೆ ತಿರ್ಕೋಬೇಕು, ಹಿಂಗೆ ರಿವರ್ಸ್ ನಡೀಬೇಕು. ಹೇಗಿದೆ ವ್ಯೂ ಅಲ್ವಾ? ನೆಕ್ಸ್ಟ್ ಲೆವೆಲ್ ಅಲ್ಲ? ಹಾಗೆ ಇವಾಗ ಹಿಂಗೆ ಹಿಡ್ಕೊಂಡ್ರೆ ಅದೇ ವ್ಯೂ ಬರುತ್ತೆ ಅಂತೆ, ಸಿಂಪಲ್. ದೇವಸ್ಥಾನದ್ದು ಫ್ರೀಯಾಗಿ ಬಿಟ್ಟಿದ್ದಾರೆ ಇಲ್ಲಿ. ವೆಹಿಕಲ್ಲು ಗಾಡಿ ಇದೆ, ಎಲೆಕ್ಟ್ರಿಕಲ್ ಗಾಡಿಗಳು ನೋಡ್ಬೋದು. ಎಕ್ಸಿಲೇಟ್ರು ಬ್ರೇಕ್ ಎರಡೇ ಇರೋದು, ಶೇರಿಂಗ್. ನೆಕ್ಸ್ಟ್ ಲೆವೆಲ್ ಅಲ್ಲ? ನೋಡಿದ್ರೆ ದೇವಸ್ಥಾನ ಹತ್ರ ರೀಚ್ ಆಗ್ಬಿಟ್ವಿ. ಆ ಬಗ್ಗಿಯಲ್ಲೇ ಬಂದ್ವಿ, ಹೋಗ್ತಾ ಇದೆ ನೋಡಿ. ಹಾಗೆ ಆ ಬಗ್ಗಿಯಲ್ಲಿ ಬಂದು ದೇವಸ್ಥಾನ ರೀಚ್ ಆಗಿದ್ದೀವಿ. ಇಲ್ಲಿ ನಾನು ಕ್ಯಾಬ್ಗಳು ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ಅಳೋ ಇಲ್ಲ, ಅದಕ್ಕೆ ಇಲ್ಲಿ ಬಿಟ್ಟಿದ್ದೀನಿ. ಇದನ್ನ ಎತ್ಕೊಂಡವರು ಆಮೇಲೆ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ ದರ್ಶನ ಆಗಿದೆ ನೋಡ್ಬೋದು. ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ನಮ್ಮ ಕ್ಯಾಪು ಅಲ್ಲೇ ಇದೆಯಾ ಇಲ್ವಾ ಅಂತ ನೋಡೋಣ. ಇವಾಗ ದೇವ್ರ ದರ್ಶನ ಎಷ್ಟು ಕ್ಲೀನಾಗಿ ಆಗಿದೆ ನೋಡಿ. ಇಲ್ಲಿಂದ ಹಾಗೆ ಹಿಂಗೆ ಮೇಲೆ ಕ್ಯಾಪ್ಗಳಿದೆ. ಹಾಗಾದ್ರೆ ಕ್ಯಾಪ್ ಎತ್ಕೊಂಡ್ ಬಂದ್ಬಿಟ್ಟ ಸಂಕೇತು. ಕ್ಯಾಪ್ ಇದೆ ಅಂತೆ, ಚಪ್ಪಲಿ ಇಲ್ವಂತೆ. ನೋಡೋಣ. ಇವಾಗ ನೋಡಿ ನಮ್ಮ ಚಪ್ಪಲಿ ಇವನು ಆಚೆ ಬಿಡಿಸಿದ್ದ. ಇವಾಗ ಅಲ್ಲಿ ಫ್ರೀಯಾಗೇ ಇತ್ತು. ಇವಾಗ ಅಲ್ಲಿ ಫ್ರೀಯಾಗೇ ಇತ್ತು. ಬ್ಯಾಗು ಮತ್ತೆ ಚಪ್ಪಲಿಗಳು ಫ್ರೀಯಾಗೇ ಬಿಡ್ತಾರೆ, ಅಲ್ಲಿ ಇಕ್ಬೋದು. ಸೆಂಟ್ರಲ್ ಕಾಣಿಸ್ತಾ ಇದೆ ನೋಡಿ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ. ಆ ಕಡೆ ಈ ಕಡೆ ಬೆಟ್ಟ ಸೆಂಟ್ರಲ್ ಮಾತ್ರ ದೇವಸ್ಥಾನ. ಇವಾಗ ನೋಡಿದ್ರೆ ಊಟ ತಿಂತಾ ಇದೀವಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಊಟ ತಿನ್ಕೊಂಡು ಆದ್ಮೇಲೆ ಸಿಗ್ತೀವಿ. ಇವಾಗ ಪರೋಟ ತಿಂತಾ ಇದೀವಿ. ನೋಡಿದ್ರೆ ಇಲ್ಲೇ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಒಂದು ನಿಮ್ಗೆ ಏನಾದ್ರು ಊಟ ಬೇಕಾದ್ರೆ ಇಲ್ಲೇ ಇಸ್ಕೋಬಹುದು. ನಿಜವಾಗ್ಲೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ಬೋದು, ಇಷ್ಟೇ ಇರೋದು. ಚೆನ್ನಾಗಿದೆ ಊಟ ತಿನ್ನಕ್ಕೆ. ನೋಡಿ ಬೋರ್ಡ್ ಪಕ್ಕದಲ್ಲೇ ಇದೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಸಿಗುತ್ತೆ ಊಟ. ಕಮ್ಮಿ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗುತ್ತೆ. ಬಂದಿಲ್ಲಿ ತಿನ್ಬೋದು. ಫುಲ್ ಜನಸಾಗರ ಇಲ್ಲೇ ಇರೋದು. ತಿನ್ನಿ. ನಾವು ಅದ್ರ ಜೊತೆ ಇವಾಗೆಲ್ಲ ಊಟ ಮುಗಿಸ್ಕೊಂಡು ಟೀ ಕುಡಿತಾ ಇದ್ದೀವಿ. ನೋಡಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಹೋಟ್ಲಲ್ಲಿ ಊಟ ಚೆನ್ನಾಗಿದ್ದರಿಂದ 2 ರೈಸ್ ಪಾರ್ಸಲ್ ತೊಗೊಂಡ್ವಿ, ಇಲ್ಲೇ ತಿಂದ್ವಿ. ಇವಾಗ ನೈಟಿಗೆ ಅಲ್ಲೇ ಊಟ ಆಗೋಗುತ್ತೆ. ನೈಟಿಗೆ ಊಟನೂ ಆಗೋಗುತ್ತೆ. ಟ್ರೈನ್ಗೆ ಪ್ಲೇಟ್ ಸಮೇತ ಇಸ್ಕೊಂಬಿಟ್ಟೆ. ಸಕ್ಕತ್ತಾಗಿದೆ ಊಟ. ಮಾತ್ರ ನೀವು ಬಂದರೆ ಟ್ರೈ ಮಾಡಿ, ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ ನನಗೆ ತುಂಬ ಇಷ್ಟ ಆಗಿದ್ದು
ಪಲಾವು ಮತ್ತು ಪರೋಟ. ಇಲ್ಲಿ ನಿಮಗೆ ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇಡ್ಲಿ, ಬಟ್ ಬಂದಿದ್ದಂಗಿರುತ್ತೆ. ಆದರೆ ನಿಮಗೆ ಪರೋಟ ಮತ್ತು ಚೆನ್ನಾಗಿರ್ತವೆ ಇಡ್ಲಿ ಚೆನ್ನಾಗಿರುತ್ತೆ. ನೀವು ಅಲ್ಲಿ ತಿನ್ವಲ್ಲ, ಅದು ಚೆನ್ನಾಗಿರುತ್ತೆ. ಸರಿ, ನಾವು ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಅಲ್ಲವರೆಗೂ ಯಾವುದೇ ರೀತಿ ವಿಡಿಯೋ ಬರಲ್ಲ ಅಂದ್ಕೊಂಡಿದ್ದೀನಿ. ಮಾಡಿದೆ ಗೊತ್ತಿಲ್ಲ, ಆದರೆ ಬರಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ. ಸರಿ, ಬನ್ನಿ ಹೋಗೋಣ. ನಾವೇ ತಿಕ್ಕು ಬಟ್ಟೆ ಸಮಾನ, ನಾವು ಅರಿವಿ ಹೋಗ್ಬೇಕು, ನಾವು ಬಟ್ಟೆ ಹೋಗ್ಬೇಕು, ಕಡಿಮೆ ಆಗಬೇಕು ಅಂತಂದ್ರಿ. ಯಾವ ದೇವಸ್ಥಾನಗಳಿಲ್ಲ, ಕುಕ್ಕೆ ಸುಬ್ರಹ್ಮ ಎಲ್ಲ ಧರ್ಮಸ್ಥಳ, ತಿಮ್ಮಸ್ಥಳ, ಶೃಂಗೇರಿ, ಹೊರನಾಡು, ಯಾವ ದೇವಸ್ಥಾನ ಉಳಿಲ್ಲ ನೋಡೋದು. ಎಲ್ಲ ಅಡ್ಡಾಡಿ ಪೂರ ಅವರೇ ದೇವಸ್ಥಾನ. ಒಂದೇ ದೇವಸ್ಥಾನಗಳಿಲ್ಲ. ಯಡಿಯೂರ, ಸಿದ್ದೇಶ್ವರ, ತಿರುಪತಿ ವೆಂಕಟೇಶ್ವರ, ಮಂತ್ರಾಲಯ, ಸಿದ್ದರಾಮಯ್ಯ ಯಡಿಯೂರು ಸಿದ್ದೇಶ್ವರ, ಉಡುಪಿ ಕೃಷ್ಣಾಲಯ, ಮುರುಡೇಶ್ವರ, ಪುತ್ತೂರು ಮಾಲಿಂಗೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ, ಯಾವ ದೇವಸ್ಥಾನ ಉಳಿಲಿಲ್ಲ. ಶಿರ್ಸಿ ಮಾರಿಕಾಂಬ ಉಳಿಲಿಲ್ಲ. ಹೌದು, ಎಲ್ಲ ಹಂಗೆ ಒಟ್ಟು ಬಸ್ ಅವನ ಟ್ಯಾಗ್ ಮಾಡಿ ಟ್ವಿಟರ್ ಹೇಳ್ತೀವಿ. ಸಿದ್ದರಾಮಯ್ಯ ಟ್ಯಾಗ್ ಮಾಡಿ. ನಿನಗೇನ್ ಬೇಕಾಗಿತ್ತಣ್ಣ? ನಿನಗೇನ್ ಬೇಕಾಗಿತ್ತು? ವೋಟರ್ ಐಡಿ ಫ್ರೀ ಮಾಡ್ಬೇಕಾಗಿತ್ತು. ನಮಗೆ ಎಣ್ಣೆ ಫ್ರೀ ಮಾಡಿಲ್ಲ ಅವ್ನು. ಜೀವನದಲ್ಲಿ ಮಾಡೋ ಅದೇ ತಪ್ಪು ಮಾಡಿದ್ದು. ನಾವೇನು ಬಟ್ಟು ಗೊತ್ತಿಲ್ಲ, ಇದನ್ನ ನಾವು ಓಟ್ ಹಾಕಿಲ್ವಾ? ನಮ್ಮ ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿದಾರ ನಿಮ್ಗೆ? ನಾವ್ ಹಾಕಿಲ್ವಾ? ಈಗ ಬಂದನಲ್ಲ ಮೂರನೇ ಸಲ ಬಂದ ಆಮೇಲೆ ನನ್ನ ಬಿಟ್ಬಿಟ್ಟರು. ಕರೆಕ್ಟಾಗಿ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಇವನು ಅವಾಗಿಂದ ಕಿಕ್ಕಿ ಬಿಕ್ಕಿ ಅಂತ ನಗ್ತಾ ಇದ್ದಾನೆ. ಇವಾಗ ನಾವು ಇಲ್ಲಿಂದ ರೈಲ್ವೆ ಟ್ರೈನ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಹೋಗಿ ನಗ್ತಾ ಇದೀಯಾ? ಪಂಚೋಗ್ರಿ ಹೋಗ್ಬಿಡ್ತಾ ಅಂತ ನಾನು ನೋಡ್ತಾ ಇದ್ದೀನಿ. ಇಡಿಯಟ್. ಟ್ರೈನ್ ಹತ್ತಿದ್ದೀವಿ. ಇನ್ನು ಟ್ರೈನ್ ಹತ್ತಿದ್ವಿ. ಅಲ್ಲಿ ವಿಡಿಯೋ ಮಾಡೋದು ಮಾಡ್ತಾಯಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೇನು ಇಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಸೆಂಟ್ರಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಕಾಣಿಸಿದ್ರೆ ವಿಡಿಯೋ ಮಾಡ್ತೀನಿ. ಅಲ್ಲೊಂದು ಸ್ಟೇಟ್ ವೆಲ್ಕಮ್ ಟು ಬೆಂಗಳೂರು ಪ್ರೆಸ್. ನೋಡಿ, ಎಲ್ಲ ಕಡೆ ಬಿಲ್ಡಿಂಗು. ಇಷ್ಟು ದಿನ ಗ್ರೀನರಿಯಲ್ಲಿ ಹಿಡಿದು ಇವತ್ತು ಬಿಲ್ಡಿಂಗಲ್ಲಿ ನೋಡ್ಬೇಕು. ನಾವು ಬಿಲ್ಡಿಂಗ್ಗಳು ನೋಡ್ತಾ ಇದೀವಿ ನಾವು. ಗ್ರೀನರಿ ನೋಡಿ ಅಮ್ಮೋರಿ ನೋಡ್ದ ಅಲ್ಲಿ ಹೆಂಗೈತು ಅಂತ. ಏನು ಬೆಂಗಳೂರಲ್ಲಪ್ಪ, ಮಲ್ನಾಡು. ಮುಖ ತರ್ಸು ಮಲ್ನಾಡವನಂತೆ ಇವನು. ಇಲ್ಲಿ ನೋಡಿ, ಬೆಂಗಳೂರಿಗೆ ಬಂದವನೇ. ದೇವಡ, ಬೆಂಗಳೂರು ಬಸ್ ಸ್ಟಾಪಿಗೆ ಬಂದ್ಬಿಟ್ಟು ಇಳ್ಕೊಂಡು ಮೇಲೆ ಕಟ್ಟಿದ ನೋಡಿ. ಬೆಂಗಳೂರಲ್ಲಿ ನೋಡಿದ್ರೆ ಬೆಂಗಳೂರು ರೀಚ್ ಆಗಿದ್ದೀವಿ. ಇವಾಗ ನೋಡಿದ್ರೆ ಇಲ್ಲಿಂದ ಮನೆ ಕಡೆಗೆ ಪ್ರಯಾಣ. ತಿರ್ಗಾ ಬೆಂಗಳೂರಿಗೆ ಬಂದು ತಗೊಳಕೊಂಡಿದ್ದೀವಿ. ಇಲ್ಲಿ ನೋಡಿ, ಮುಖ ಚಿಕ್ಕದಾಗೋಗೈತೆ ಅಣ್ಣಂದು. ನಾನೇನು ನಾಳೆ ಇಲ್ಲ ಅಂದ್ರೆ ನಾಡಿದ್ರೊಳಗೆ ತಿರ್ಗಾ ಆಲ್ ಇಂಡಿಯಾ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋ ವರೀಸ್. ಆದರೆ ಬೆಂಗಳೂರು ಲೈಫು ಹೇಗಿದೆ ಅಂದರೆ ತುಂಬ ಮೋಸವಾಗಿದೆ. ಮೋಸ ಅಲ್ಲ, ವೆದರ್ ಸರಿ ಇಲ್ಲ. ವೆದರ್ ಚೆನ್ನಾಗೈತೆ, ಬಟ್ ಏನಂದ್ರೆ ಹಿಂಗೆ ಹೇಳೋದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಹೇಳಿ, ಆ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇದೆ. ಬೆಂಗಳೂರು ಸೆಟ್ ಆಗಲ್ಲ ಅಷ್ಟೇ. ಬೆಂಗಳೂರು ಚೆನ್ನಾಗಿದೆ, ಬಟ್ ಏನಂದ್ರೆ ತುಂಬಾ ಬಿಲ್ಡಿಂಗ್ಗಳಿದೆ, ಗ್ರೀನರಿ ಇಲ್ಲ. ಅದಕ್ಕೋಸ್ಕರ ನೋಡೋಣ, ಬನ್ನಿ. ನಿಮಗೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬಾಯ್. ರೈಲ್ವೆ ಸ್ಟೇಷನಿಂದ ಒಂದು ಆಟೋ ಬುಕ್ ಮಾಡಿದ್ದೀವಿ, ಅವರು ಬಂದಿದ್ದಾರೆ. ಇಲ್ಲಿಂದ ಹೊರಡೋದಷ್ಟೇ, ಸ್ವಲ್ಪ ಮುಂದೆಲ್ಲೈತೆ. ನಿಮಗೆ ಇವಾಗ ಮನೆಗೆ ಹೋದ್ರೆ ಸಾಕು ಅನ್ಸ್ಬಿಡೈತೆ, ಅದಕ್ಕೆ ಆಟೋ ಬುಕ್ ಮಾಡ್ಕೊಂಡೆ. ಲೆಟ್ಸ್ ಗೋ.